ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಟಾಪ್ 5 ಇನ್ಸ್ಟೆಂಟಾಗಿ ಕ್ರೆಡಿಟ್ ಲಿಮಿಟ್ ಕೊಡುವಂಥ ಪೇ ಲೇಟರ್ ಲೋನ್ ಅಪ್ಲಿಕೇಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ. ಈ ಒಂದು ಪೇ ಲೇಟರ್ ಲೋನ್ ಅಪ್ಲಿಕೇಶನ್ಸ್ಗಳಿಂದ 10 ಲಕ್ಷದವರೆಗಿನ ಕ್ರೆಡಿಟ್ ಲಿಮಿಟನ್ನು 0% ಇಂಟ್ರೆಸ್ಟ್ ಜೊತೆಗೆ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದರ ನೀವು ಆನ್ಲೈನ್ ಸ್ಟೋರ್ಸ್ಗಳಲ್ಲಿ 0% ಇಂಟ್ರೆಸ್ಟ್ ಜೊತೆಗೆ ನೀವು ಸ್ಕ್ಯಾನ್ ಆ್ಯಂಡ್ ಪೇ ಕೂಡ ಮಾಡ್ಕೋಬೋದು. ಅಂದರೆ QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ಶಾಪಿಗೆ ಹೋಗಿರ್ತಾರೆ ಅಂದ್ಕೊಳ್ಳಿ, ಆ ಒಂದು ಶಾಪಲ್ಲಿ ನಿಮಗೆ ದುಡ್ಡು ಕಡಿಮೆ ಬಿದ್ದಿದೆ ಅಂದ್ಕೊಳ್ಳಿ. ಸೊ ಆವಾಗ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು QR ಕೋಡನ್ನು ಸ್ಕ್ಯಾನ್ ಮಾಡಿ ಎಷ್ಟು ಬೇಕೋ ಅಷ್ಟು ಪೇಮೆಂಟನ್ನು ನೀವು ಪೇ ಮಾಡ್ಕೋಬೋದು. ಅಥವಾ ನೀವು ಬ್ಯಾಂಕ್ ಕೂಡ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು, QR ಕೋಡ್ ಥ್ರೂ ಪೇ ಮಾಡ್ಕೋಬೋದು. ಜೊತೆಗೆ UPI ID ಇರುತ್ತೆ, UPI IDನ ಹಾಕ್ಬಿಟ್ಟು ನೀವು ಪೇ ಕೂಡ ಮಾಡ್ಕೋಬೋದು. ಸೊ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಆ ಒಂದು 5 ಅಪ್ಲಿಕೇಶನ್ಸ್ಗಳು ಯಾವುವು ಆ್ಯಂಡ್ ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೋದು, ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಾಗುತ್ತೆ, ಏನೆಲ್ಲ ಇಂಟ್ರೆಸ್ಟ್ ಇರುತ್ತೆ, ಎಷ್ಟು ದಿನಗಳವರೆಗೂ ಈ ಒಂದು ಪೇ ಲೇಟರ್ ಲೋನ್ನ ಕೊಡ್ತಾರೆ ಅಂತಂದ್ಬಿಟ್ಟು ಕಂಪ್ಲೀಟಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಟೈಮ್ಗೆ ಕೂಡ ನೀವು ಇಲ್ಲಿ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಮಾಡಿಲ್ಲ ಅಂತಂದರೆ ಏನೆಲ್ಲ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಎಷ್ಟು ಪೆನಾಲ್ಟಿ ಬರುತ್ತೆ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ 5 ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಗೈಸ್, ಈ ಒಂದು ವಿಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಈ 5 ಅಪ್ಲಿಕೇಶನ್ಸ್ಗಳನ್ನು ನಾನು ಅದರ ಫೀಚರ್ ವೈಸ್ ಮತ್ತು ಬೆನಿಫಿಟ್ಸ್ ವೈಸ್ ನಾನು ಕ್ಯಾಟಗರೈಸ್ ಮಾಡಿದ್ದೀನಿ. 5 4 3 2 1 ಈ ರೀತಿಯಾಗಿ ಕ್ಯಾಟಗರೈಸ್ ಮಾಡಿದ್ದೀನಿ. ಜೊತೆಗೆ ನಿಮಗೆ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. 5ನೇ ಅಪ್ಲಿಕೇಶನ್ ಬರ್ತಾ ಇರೋದು ಫ್ಲೆಕ್ಸ್ ಪೇ ಇನ್ಸ್ಟಂಟ್ ಕ್ಯಾಶ್ ಲೋನ್ ಗೈಸ್. ಇದು VV5 ಇಂಡಿಯನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರುತ್ತೆ. 4.5 ರೇಟಿಂಗ್ ಇದೆ, 30,000 ರಿವ್ಯೂಸ್ ಇದಾವೆ, 10 ಲಕ್ಷ ಡೌನ್ಲೋಡ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ದಾಗಿದೆ. ಈ ಒಂದು ಅಪ್ಲಿಕೇಶನ್ 2 ಲಕ್ಷದವರೆಗೆ ನಿಮಗೆ ಕ್ರೆಡಿಟ್ ಲಿಮಿಟನ್ನು ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಕ್ವಿಕ್ ಆಗಿ ಅಪ್ರೂವಲ್ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದ್ರ ಜೊತೆಗೇ ಇಲ್ಲಿ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ, ಯಾವುದೇ ಹಿಡನ್ ಫೀಸ್ ಇಲ್ಲಿ ಇರೋದಿಲ್ಲ. ಆ್ಯಂಡ್ ಯಾವುದಾದ್ರೂ ಒಂದು ಶಾಪಲ್ಲಿ ಹೋಗ್ಬಿಟ್ಟು ನೀವು ಯಾವುದಾದ್ರೂ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಜೊತೆಗೆ ಇಲ್ಲಿ UPI ಆಪ್ಷನ್ ಕೂಡ ಇದೆ, UPIನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ರೀತಿಯಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. 3 ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು. ವಿಡಿಯೋ KYC ಮಾಡಿಕೊಂಡು ನಂತರ ಅಗ್ರಿಮೆಂಟನ್ನು ಸೈನ್ ಮಾಡಿ ನಂತರ ಸೆಕ್ಯೂರ್ ಆಗಿ ರಿಪೇಮೆಂಟ್ಸನ್ನು ನೀವು ಮಾಡ್ಕೋಬೋದು. ಈ 3 ಸ್ಟೆಪ್ಸ್ಗಳಲ್ಲಿ ನೀವು ವೆರಿಫೈ ಮಾಡಿಕೊಂಡು ಈ ರೀತಿಯಾಗಿ ನೀವು ಪೇಮೆಂಟನ್ನು ಅಥವಾ ಕ್ರೆಡಿಟ್ ಲಿಮಿಟನ್ನು ನೀವು ತೊಗೋಬೋದು. ಈಸಿಯಾಗಿ ನೀವು EMI ಪೇಮೆಂಟ್ಸ್ ಕೂಡ ಮಾಡ್ಕೋಬೋದಾಗಿದೆ. ಜೊತೆಗೆ ಇಲ್ಲಿ ಆಲ್ರೆಡಿ ಹೇಳ್ದಂಗೆ UPI ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ UPI ID ಹಾಕ್ಬಿಟ್ಟು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪೇ ಕೂಡ ಮಾಡ್ಕೋಬೋದು. ಹಾಗೆ ನಿಮಗೆ ಯಾವಾಗ ಬೇಕೋ ಇದನ್ನು ನೀವು ರಿಪೇಮೆಂಟ್ ಮಾಡ್ಕೋಬೋದು 30 ದಿನಗಳ ಒಳಗೆ. ಯಾವುದೇ ಇಲ್ಲಿ ಪೆನಾಲ್ಟಿ ಫೀಸ್ ಚಾರ್ಜಸ್ ಇರಲ್ಲ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಏನೂ ಇರಲ್ಲ. ಜೊತೆಗೆ ಪ್ರೀ ಪೇಮೆಂಟ್ ಪೆನಾಲ್ಟಿ ಕೂಡ ಇಲ್ಲಿ ಹಾಕೋದಿಲ್ಲ ಗೈಸ್. ಇಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ನಿಮ್ಮ ಡಾಟಾ, ಥರ್ಡ್ ಪಾರ್ಟೀಸ್ಗೆ ಯಾರಿಗೂ ಇಲ್ಲಿ ಶೇರ್ ಮಾಡೋದಿಲ್ಲ ಆ್ಯಂಡ್ ಸೆಕ್ಯೂರ್ ಆಗಿದೆ. RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಗೈಸ್. ಇದು ನಿಮಗೆ 24 ಅವರ್ಸು ಸಪೋರ್ಟ್ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಕ್ರೆಡಿಟ್ ಲೈನನ್ನು ತೊಗೊಬೋದು. ಸೊ ಈ ಒಂದು ಅಪ್ಲಿಕೇಶನ್ ಚೆನ್ನಾಗಿದೆ, ಬಟ್ ಇಲ್ಲಿ ಸ್ವಲ್ಪ ನಿಮಗೆ ಇಂಟ್ರೆಸ್ಟು ನೋಡಲಿಕ್ಕೆ ಸಿಗುತ್ತೆ ಗೈಸ್. ಸೊ ಅದು ಸಲಗೇನೆ ಇದನ್ನು 5th ಪ್ಲೇಸಲ್ಲಿ ನಾನು ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ 4th ಅಪ್ಲಿಕೇಶನ್ ಬರ್ತಾ ಇರೋದು ಫೆರೋಪೇ ಗೈಸ್. ಫೆರೋಪೇ ಅಪ್ಲಿಕೇಶನ್ ಮೇಲೆ 4.3 ರೇಟಿಂಗ್ ಇದೆ, 50K ರಿವ್ಯೂಸ್ ಇದಾವೆ ಆ್ಯಂಡ್ 1 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಈ ಒಂದು ಅಪ್ಲಿಕೇಶನಲ್ಲಿ ನೀವು ಯಾವುದೇ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇನ್ಕಮ್ ಸ್ಟೇಟ್ಮೆಂಟ್ ಏನು ಕೂಡ ಕೊಡೋ ಅವಶ್ಯಕತೆ ಇಲ್ಲ, KYC ಕೂಡ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಗೈಸ್. ನಿಮಗೆ ಇಲ್ಲಿ 6,000ವರೆಗಿನ ಕಡಿಮೆ ಒಂದು ಪೇ ಲೆಟರ್ ಲೋನ್ ಇಲ್ಲಿ ನಿಮಗೆ ಸಿಗುತ್ತೆ. ಅದು ಕೂಡ ನೀವು ಜಸ್ಟ್ ಸೈನ್ ಅಪ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಅವುಗಳನ್ನೆಲ್ಲ ಫಿಲ್ ಮಾಡಿದ ತಕ್ಷಣ ಈಸಿಯಾಗಿ ನಿಮಗೆ ಕೊಡುತ್ತೆ. ಸೊ ಇಲ್ಲಿ ಶಾಪ್ ಆ್ಯಂಡ್ ನೌ ಪೇ ಲೇಟರ್ ಅಂತಿದೆ, ಫೆರೋಪೇ ಅಂತ ಹೇಳ್ಬಿಟ್ಟಿದೆ. ಸೊ ಇಲ್ಲಿ 6,000ವರೆಗೂ ಲಿಮಿಟ್ ನೋಡಲಿಕ್ಕೆ ಸಿಗುತ್ತೆ. ಜಸ್ಟು ಸ್ಕ್ಯಾನ್ ಮಾಡಿಬಿಟ್ಟು ನೀವು ಯಾವುದೇ ಒಂದು ಶಾಪಲ್ಲಿ ಆನ್ಲೈನ್ ನೀವು ಪೇ ಮಾಡ್ಕೋಬೋದು. ಆ್ಯಂಡ್ 0% ಇಂಟ್ರೆಸ್ಟ್ ಜೊತೆಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಮಂತ್ ನೀವು ಪೇ ಮಾಡ್ಕೋಬೋದು. 1ನೇ ತಾರೀಕಿಲ್ಲಿ ಬಿಲ್ ಜನ್ರೇಟ್ ಆಗುತ್ತೆ, ನೀವು ಅದನ್ನು ಪೇ ಮಾಡ್ಕೋಬೋದು. ನೀವು ಫ್ಯೂಲಲ್ಲಿ, ಮಾರ್ಕೆಟಲ್ಲಿ ಎಲ್ಲಾದರೂ ಯೂಸ್ ಮಾಡ್ಕೋಬೋದು, ಫುಡ್ಡಲ್ಲಿ, ಗ್ರೋಸರೀಸಲ್ಲಿ. ನೀವು ಇಂಡಿಯಾನಲ್ಲಿ ಎಲ್ಲಾದರೂ ಇರಿ, ಕರ್ನಾಟಕದಲ್ಲಿ ಯಾವ ಒಂದು ಮೂಲೆಲ್ಲಾದರೂ ಇರಿ, ನಿಮಗೆ ಇಲ್ಲಿ ಲೋನ್ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಪ್ಲೈ ಲಿಂಕು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತಾರೆ ಆ್ಯಂಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ಅಪ್ಲೈ ಮಾಡ್ಕೋಬೋದು. ಈಸಿ ಇರುತ್ತೆ. ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡ್ತೀನಿ ಗೈಸ್. ಸೊ ನೆಕ್ಸ್ಟ್ 3rd ಅಪ್ಲಿಕೇಶನ್ ಬರ್ತಾ ಇರೋದು ರಿಂಗ್ ಗೈಸ್. ರಿಂಗ್ ಅಪ್ಲಿಕೇಶನ್ 1Me ಟೆಕ್ನಾಲಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಕಡೆಯಿಂದ ಬರುತ್ತೆ. ಇದ್ರ ಮೇಲೆ 4.5 ರೇಟಿಂಗ್ ಇದೆ, 7,000 ರಿವ್ಯೂಸ್ ಇದಾವೆ, 5 ಲಕ್ಷ ಡೌನ್ಲೋಡ್ಸ್ ಕೂಡ ಆಗಿದೆ ಗೈಸ್. ಇದು ನಿಮಗೆ 30,000ವರೆಗಿನ
ಕ್ರೆಡಿಟ್ ಲಿಮಿಟ್ ಪ್ರೊವೈಡ್ ಮಾಡುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ, ಹಂಗಂದ್ರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ ಅಥವಾ ಇಲ್ಲಿ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಸ್ಕ್ಯಾನ್ ಮಾಡಿ ನೀವು ಪೇ ಮಾಡ್ಕೋಬೋದು. ಆಲ್ರೆಡಿ ಹೇಳ್ದಂಗೆ ಯಾವುದಾದ್ರೂ ಶಾಪಲ್ಲಿ QR ಕೋಡ್ ಇಂದ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇನ ಮಾಡ್ಕೋಬೋದು. ಲಿಮಿಟ್ ಇಲ್ಲಿ ಅಸೈನ್ಮೆಂಟ್ ಆಗಿರುತ್ತೆ, ನಿಮಗೆ ಎಷ್ಟು ಸಿಗುತ್ತೋ ಅದು ನಿಮಗೆ ತೋರಿಸುತ್ತೆ, ಆಫರ್ ತೋರಿಸುತ್ತೆ. ನೆಕ್ಸ್ಟು ನೀವು ಅಕ್ಸೆಪ್ಟ್ ಮಾಡ್ಕೊಬೋದು. ಆ್ಯಂಡ್ ನಂತರ ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿಕೊಂಡ್ರೆ ನಿಮಗೆ ಪೇಪರ್ಲೆಸ್ ಡಾಕ್ಯುಮೆಂಟೇಷನ್ಸ್ ಇರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೆಪ್ಸ್ಗಳಲ್ಲಿ ನೀವು ತೊಗೋಬೋದು. ಆ್ಯಂಡ್ ರಿಪೇಮೆಂಟ್ ಆಪ್ಷನ್ಸ್ ಕೂಡ ಬಹಳಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ಮು, UPI ID, ನಂತರ ಬ್ಯಾಂಕ್ ಟ್ರಾನ್ಸ್ಫರು, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ಸ್ಗಳಿಂದ ನೀವು ಪೇ ಮಾಡ್ಕೋಬೋದು. ಇಷ್ಟೆಲ್ಲ ಆಪ್ಷನ್ಸ್ ಇಲ್ಲಿ ರಿಪೇಮೆಂಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ರಿಂಗು. ಸೊ ರಿಂಗ್ ಮೇಲೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ, ಬಟ್ ಅಪ್ಲೈ ಪ್ರಾಸೆಸ್ ನಿಮ್ಗೆ ತಿಳಿಸ್ಕೊಟ್ಟಿಲ್ಲ. ನೆಕ್ಸ್ಟು ಇದ್ರ ಮೇಲೆ ಕೂಡ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಕೂಡ ಚೆನ್ನಾಗಿದೆ ಗೈಸ್, ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಬರ್ತಾ ಇರೋದು ಜುಪಿಟರ್ ಎಡ್ಜ್ ಅಂತ. ಸೊ ಜುಪಿಟರ್ ಎಡ್ಜ್ ಕೂಡ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ಜುಪಿಟರ್ ಇಸ್ ದೊಡ್ಡ ಕಂಪ್ನಿ, ನಿಮಗೆ ಗೊತ್ತಿರ್ಬೋದು. ಸೊ ಜುಪಿಟರ್ ಇವಾಗ ಫೆಡರಲ್ ಬ್ಯಾಂಕ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಸೇವಿಂಗ್ಸ್ ಅಕೌಂಟ್ನ ಕೂಡ ತೆಗಿಸ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಜುಪಿಟರ್ ಎಡ್ಜ್ ಕೂಡ ನಿಮಗೆ ಪೇ ಲೇಟರ್ ಆಪ್ಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಪೇ ಲೇಟರ್ನ ನಿಮಗೆ ಲೋನ್ನ ಕೊಡುತ್ತೆ. ಲಿವ್ ಕ್ವಿಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರುತ್ತೆ. 3.9 ರೇಟಿಂಗ್ ಇದೆ, 31,000 ರಿವ್ಯೂಸ್ ಇದ್ದಾವೆ, 5 ಲಕ್ಷ ಡೌನ್ಲೋಡ್ಸ್ ಕೂಡ ಇದೆ. ಸೊ ರೇಟಿಂಗ್ ಇಲ್ಲಿ ಕಡಿಮೆ ಇರೋಕ್ಕೆ ಒಂದೇ ಕಾರಣ, ಇದು ಎಲ್ಲ ಲೊಕೇಶನ್ಸ್ಗಳಲ್ಲಿ ಕೊಡಲ್ಲ. ಸೊ ಓನ್ಲಿ Tier 1 ಸಿಟೀಸು, Tier 2 ಸಿಟೀಸ್ಗಳಲ್ಲಿ ಮಾತ್ರ ಇದು ಕೊಡುತ್ತೆ. ನೋಡಿ ನೀವು ಆ ಒಂದು ಸಿಟೀಸ್ಗಳಲ್ಲಿ ಇದ್ದರೆ ಮಾತ್ರ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು, ಹಾಗಂದರೆ ಮಾತ್ರ ಇಲ್ಲಿ ಲೋನ್ ಲಿಮಿಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಬೇರೆ ಅಪ್ಲಿಕೇಶನ್ಸ್ಗಳಲ್ಲಿ ನಡೆಯುತ್ತೆ ಗೈಸ್, ಬಟ್ ಜುಪಿಟರ್ ಅಪ್ಲಿಕೇಶನ್ಸ್ಗಳಲ್ಲಿ ನಡೆಯಲ್ಲ. ಸೊ ಸಿಬಿಲ್ ಸ್ಕೋರ್ ಇದು ಚೆಕ್ ಮಾಡುತ್ತೆ. ಆ್ಯಂಡ್ 20,000ವರೆಗೂ ಲಿಮಿಟ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ಮಾಡ್ಬೋದು ಆಫ್ಲೈನಲ್ಲಿ. ಆ್ಯಂಡ್ ಸ್ಟ್ರೆಸ್ ಫ್ರೀ ಪೇಮೆಂಟ್ಸ್ ಇರ್ತವೆ, ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಪೇಮೆಂಟ್ಸ್ಗಳನ್ನು. ಜೊತೆಗೆ ಹಜಲ್ ಫ್ರೀ ಆಗಿರುತ್ತೆ. 15 ದಿನಗಳವರೆಗೂ ರಿಪೇಮೆಂಟ್ ಟೈಮ್ನ ಕೊಡುತ್ತೆ. 15 ದಿನಗಳವರೆಗೂ ಯಾವುದೇ ಇಂಟ್ರೆಸ್ಟನ್ನು ನಿಮಗೆ ಹಾಕೋದಿಲ್ಲ. ಆ್ಯಂಡ್ ನೀವು ಸ್ವಿಗ್ಗಿನಲ್ಲಿ, ಝೊಮ್ಯಾಟೋನಲ್ಲಿ, ಯಾವುದಾದ್ರೂ ವೆಬ್ಸೈಟಲ್ಲಿ ಕೂಡ ನೀವು ಇಲ್ಲಿಂದ ಶಾಪಿಂಗ್ ಅಥವಾ ನೀವು ತರಿಸ್ಕೋಬೋದು, ಫುಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಓಕೆ, ಆಫ್ಲೈನಲ್ಲಿ ಇದು ಶಾಪಿಂಗ್ ಮಾಡಲಿಕ್ಕೆ ಕೂಡ ಚೆನ್ನಾಗಿದೆ ಅಪ್ಲಿಕೇಶನು. ಇದರಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ 20,000 ಲಿಮಿಟ್ ಬರುತ್ತೆ ಗೈಸ್. QR ಕೋಡ್ ಥ್ರೂ ಪೇನ ಮಾಡ್ಕೋಬೋದು. ಸೊ ಇದು ಎಲ್ಲ ಕಡೆ ಕೊಡಲ್ಲ, ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಸಿಕ್ಕರೆ ಓಕೆ, ಸೊ ಸಿಕ್ಕಿಲ್ಲ ಅಂತಂದರೆ ಬೇರೆ ಅಪ್ಲಿಕೇಶನ್ನ ನಾನು ತಿಳಿಸ್ಕೊಟ್ಟಿದ್ದೀನಲ್ವ, ಸೊ ಅವುಗಳಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದ್ರ ಮೇಲೆ ಕೂಡ ವಿಡಿಯೋ ಬರುತ್ತೆ, ವೇಟನ್ನು ಮಾಡಿ. ಸೊ ಫಸ್ಟ್ ಆ್ಯಂಡ್ ಬೆಸ್ಟ್ ಆ್ಯಪು ಪೋಸ್ಟ್ ಪೇ ಗೈಸ್. ಎಸ್, ಪೋಸ್ಟ್ ಪೇನೇ ನಾನು 1ನೇ ಸ್ಥಾನದಲ್ಲಿ ಇಡೋಕ್ಕೆ ಒಂದು ಕಾರಣ ಇದೆ ಗೈಸ್. ಅದೇನಪ್ಪ ಅಂತಂದರೆ ಇಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಪೋಸ್ಟ್ ಪೇ ಕಾರ್ಡ್ ಅಂತ ಹೇಳ್ಬಿಟ್ಟು ಕಾರ್ಡ್ ನೋಡಲಿಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ಒಂದು ಡಿಮೆರಿಟ್ ಕೂಡ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೇದು ನೋಡ್ತಾ ಇರ್ಬೋದು, ನಿಮಗೆ ನೀವೇನು ಸ್ಪೆಂಡ್ ಮಾಡ್ತೀರಲ್ವ 1 ಮಂತಲ್ಲಿ, ಅದು ನಿಮಗೆ ನೆಕ್ಸ್ಟ್ ಮಂತಲ್ಲಿ ನೀವು ಪೇ ಮಾಡೋದಿರುತ್ತೆ. ಇಲ್ಲಿ 10 ಲಕ್ಷದವರೆಗಿನ ಲಿಮಿಟ್ ನೋಡಲಿಕ್ಕೆ ಸಿಗುತ್ತೆ. ಇದು ಒಂದು ಬೆನಿಫಿಟ್ಟು. ಸೊ ನೆಕ್ಸ್ಟು ಇದು ಡಿಮೆರಿಟ್ ಕೂಡ ಇದೆ, ಸೊ ಅದು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇನ್ಸ್ಟೆಂಟಾಗಿ ನೀವು ಯಾವುದಾದ್ರೂ ಸ್ಟೋರ್ಸ್ಗಳಲ್ಲಿ, ಆನ್ಲೈನ್ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವು ಪೇ ಮಾಡ್ಕೋಬೋದು. EMI ಅಪ್ ಟು 6 ಮಂತ್ಸ್ವರೆಗೂ ಇರುತ್ತೆ. ಆ್ಯಂಡ್ ಈಸಿ ಇನ್ಸ್ಟಾಲ್ಸ್ಗಳಲ್ಲಿ ಕೂಡ ನೀವು ಇದನ್ನು ಪೇ ಮಾಡ್ಕೋಬೋದು. ಅಪ್ ಟು 10 ಲಕ್ಷದವರೆಗಿನ ಲೋನ್ ನೋಡಲಿಕ್ಕೆ ಸಿಗುತ್ತೆ. 0% ಇಂಟ್ರೆಸ್ಟ್ ಜೊತೆಗೆ ಈ ಒಂದು ಲೋನ್ ಲಿಮಿಟು ಅಥವಾ ನಿಮಗೆ ಕ್ರೆಡಿಟ್ ಲಿಮಿಟ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಭಾರತ್ ಪೇ QR ಕೋಡಲ್ಲಿ ಮಾತ್ರ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಸೊ ಇದೇ ಒಂದು ಇದರದ್ದು ಡಿಮೆರಿಟ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ QR ಕೋಡ್ ಭಾರತ್ ಪೇದೇನಿರುತ್ತೆ ಅವುಗಳಲ್ಲಿ ಅಷ್ಟೇ ನೀವು ಪೇ ಮಾಡೋಕ್ಕಾಗೋದು. ನೀವು ಫೋನ್ಪೇದು ಮರ್ಚೆಂಟ್ ಇರುತ್ತೆ ಅಥವಾ ಅಮೆಝಾನ್ದು ಮರ್ಚೆಂಟ್ ಇರುತ್ತೆ, ಅವುಗಳಲ್ಲಿ ಪೇ ಮಾಡೋಕ್ಕಾಗಲ್ಲ. ಓನ್ಲಿ ಭಾರತ್ ಪೇ ಎಲ್ಲಿರ್ತವೆ ಅಲ್ಲಿ ನೀವು ಹುಡುಕೊಂಡು ಹೋಗಿ ಪೇ ಮಾಡಬೇಕು. ಸೊ ಇದೇ ಒಂದು ಪ್ರಾಬ್ಲಮ್ ಇರೋದು ಪೋಸ್ಟ್ ಪೇ ಅಪ್ಲಿಕೇಶನ್ ಜೊತೆಗೆ. ಸೊ ನೋಡಿ ಗೈಸ್, ಪೋಸ್ಟ್ ಪೇ ಇಲ್ಲಿ ಚೆನ್ನಾಗಿ ಕೊಡುತ್ತೆ, ಬಟ್ ಇದನ್ನು ನೀವು ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ರೀತಿಯಲ್ಲಿ ಯೂಸ್ ಮಾಡೋದಾದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ನೋಡಲಿಕ್ಕೆ ಸಿಗುತ್ತೆ. ಪೋಸ್ಟ್ ಪೇ ಕಾರ್ಡ್ ಅಂತ ಹೇಳ್ಬಿಟ್ಟು ಕಾರ್ಡ್ ಕೊಡ್ತಾರೆ. ಸೊ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಹಲವಾರು ಅಡ್ವರ್ಟೈಸ್ಮೆಂಟ್ನ ಕೂಡ ನೀವು ನೋಡ್ತಾ ಇರ್ತೀರಾ ಪೋಸ್ಟ್ ಪೇ ಅಪ್ಲಿಕೇಶನ್ದು. ಸೊ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬೋದು ಇದನ್ನು. ಆ್ಯಂಡ್ ಇದನ್ನು ನೀವು ಫಿಸಿಕಲ್ ಆಗಿ ಕೂಡ ತರಿಸ್ಕೊಬೋದು. ಬೇಡ ಅಂತಂದರೆ ವರ್ಚುವಲ್ ಆಗಿ ಸಿಕ್ಕಿರುತ್ತೆ, ವರ್ಚುವಲ್ ಆಗಿ ಯೂಸ್ ಮಾಡ್ಕೋಬೋದು. ಸಿಂಪಲ್ ಆಗಿ ಇಲ್ಲಿ ಸೈನ್ ಅಪ್ ಮಾಡಿಕೊಡಿ ಅಪ್ಲಿಕೇಶನಲ್ಲಿ. ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಲ್ಲಿ ಕೇಳ್ಬೋದು. ಸೊ ಅವುಗಳನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಈಸಿಯಾಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಲಿಮಿಟ್ ನೋಡಲಿಕ್ಕೆ ಸಿಗುತ್ತೆ, ಆಫರ್ ನೋಡಲಿಕ್ಕೆ ಸಿಗುತ್ತೆ. ನಂತರ ಆಫರ್ನ ನೀವು ಕ್ರೆಡಿಟ್ ಕಾರ್ಡ್ ಏನು ಕಾರ್ಡ್ ಇರುತ್ತೆ ಆ ಒಂದು ಕಾರ್ಡ್ನ ರೂಪದಲ್ಲಿ ನೀವು ಶಾಪಿಂಗನ್ನು ಮಾಡಿ. ಆ್ಯಂಡ್ ನಂತರ ನೀವು ಟೈಮ್ಗೆ ರೀಪೇಮೆಂಟ್ ಮಾಡಬೇಕಾಗುತ್ತೆ 30 ದಿನಗಳವರೆಗೆ. ಓಕೆ, ಸೊ ಟೈಮ್ ಕೊಡುತ್ತೆ, 6 ತಿಂಗಳವರೆಗೂ ಇಲ್ಲಿ ಲಿಮಿಟ್ ನೋಡಲಿಕ್ಕೆ ಸಿಗುತ್ತೆ. 6 ತಿಂಗಳವರೆಗೂ
ಟೈಮ್ ಟೆನ್ಯೂರ್ ಇರುತ್ತೆ, ಬಟ್ ನಿಮಗೆ ಎಷ್ಟು ಟೈಮ್ ಸಿಕ್ಕಿದನೋ ಸೊ ಆ ಒಂದು ಟೆನ್ಯೂರಲ್ಲಿ ಕರೆಕ್ಟಾಗಿ ನೀವು ರಿಪೇಮೆಂಟ್ ಮಾಡಿ. ಬ್ಯಾಂಕ್ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಗೈಸ್. ಓಕೆ, ಸೊ ಗೈಸ್ ಇದಾಗಿರುತ್ತೆ ಈ 5 ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ನೀವು ಕರೆಕ್ಟಾಗಿ ರಿಪೇಮೆಂಟ್ ಮಾಡಬೇಕಾಗುತ್ತೆ ಟೈಮ್ಗೆ, ಇಲ್ಲ ಅಂತಂದರೆ ಲೇಟ್ ಫೀಸ್ ಚಾರ್ಜಸ್ಸು ಮತ್ತು ಓವರ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಚಾರ್ಜಸನ್ನು ಹಾಕ್ಬಿಟ್ಟು ನಿಮಗೆ ಜಾಸ್ತಿ ಅಮೌಂಟ್ ಮಾಡಿಬಿಡ್ತಾರೆ. ಸೊ ಅದು ಸಲಗೇ ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಟೈಮ್ಗೆ ರಿಪೇಮೆಂಟ್ ಮಾಡಿ ಗೈಸ್. ಓಕೆ, ಸೊ ಗೈಸ್ ಇದಾಗಿರುತ್ತೆ ಈ 5 ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.